ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಎಲ್ಲರೂ ಎಳ್ಳು ಬೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಅಳತೆ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೀನಿ. ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ತೊಗೊಂಡಿರೋಂತಹದ್ದು. ಹಾಗೆ ಕೊಬ್ಬರಿನ ನಾನು ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ನಾನು ಜೀರಿಗೆ ಪೆಪ್ಪರ್ಮೆಂಟ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಶುಗರ್ ಕೋಟೆಡ್ ಸಿಸಮಿನ ನಾನಿಲ್ಲಿ ಬಳಸ್ತಾ ಇರುವಂತಹದ್ದು. ಎಲ್ಲನೂ ಕೂಡ ನಾನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, 1 ಕಪ್ಪು. ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಹೆಚ್ಚಿಗೆ ಮಾಡ್ಕೊಬೋದು. ಕೆಲವೊಬ್ಬರಿಗೆ ಎಳ್ಳು ಇಷ್ಟ ಆಗಲ್ಲ, ಅವರು ಎಳ್ಳನ್ನು ಕಡಿಮೆ ತೊಗೊಬೋದು. ಮತ್ತು ಕೊಬ್ಬರಿ ಮತ್ತು ಬೆಲ್ಲನ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಾಗಿ ಬಳಸ್ಬೋದು. ಹಾಗೆ ಕಡಲೆನೂ ಮತ್ತು ಕಡಲೆ ಬೀಜನೂ ಕೂಡ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಾಗಿ ಬಳಸ್ಬೋದಾಗಿದೆ. ಇವಾಗ ನಾನು ಫಸ್ಟಿಗೆ ಕಡಲೆ ಬೀಜನ ನಾನು ಹುರ್ಕೊಬೇಕಾಗತ್ತೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಮಾಡಿದರೆ ಇದನ್ನು ಸೀದೋಗುತ್ತೆ ಮತ್ತು ಕಹಿ ಬರುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಕಲ್ಲರು ಕೂಡ ಚೇಂಜ್ ಆಗಿದೆ, ತಿನ್ನಲಿಕ್ಕೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ. ಇವಾಗ ನಾನು ನೆಕ್ಸ್ಟು ಇದನ್ನು ತೆಗೆದು ಒಂದು ಪಕ್ಕಕ್ಕೆ ಇಟ್ಟು ಇವಾಗ ಕಡಲೆನ ನಾನು ಅದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಇವಾಗ ಕ್ಲೀನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಕಡಲೆನೂ ಕೂಡ ನಾವು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಹಾಗೆ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದನ್ನು ಕೂಡ ನಾನು ಪಕ್ಕದಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಇವಾಗ ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡಿ, ಏಕೆಂದರೆ ಎಳ್ಳು ಬೇಗ ಸೀದೋಗುತ್ತೆ, ಅದಕ್ಕೋಸ್ಕರ. ಮತ್ತು ಕಹಿ ಬಂದ್ಬಿಡುತ್ತೆ, ಇದು ಸೀದೋದ್ರೆ ಕಹಿ ಬರುತ್ತೆ, ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಕಲ್ಲರು ಲೈಟಾಗಿ ಚೇಂಜ್ ಆಗುತ್ತೆ, ಅಷ್ಟಾದರೆ ನಮಗೆ ಸಾಕಾಗತ್ತೆ. ಓಕೆನಾ? ಇದು ಸರಿಯಾಗಿ ಹುರಿದಿಲ್ಲ ಅಂದರೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇವಾಗ ನಾನು ಕೊಬ್ಬರಿನ ಬಿಸಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಹಾಗೆ ಸ್ವಲ್ಪನೇ ಬಿಸಿ ಮಾಡ್ಕೊಬೇಕಾಗತ್ತೆ. ನೀವು ಇದನ್ನು ಬಿಸಿ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂತ ಅಂದರೆ ನೀವು 1-2 ದಿನ ಇದನ್ನು ಕಟ್ ಮಾಡಿ ನೀವು ಟೆರೆಸ್ ಮೇಲೆ ಇದನ್ನು ನೀವು ಸನ್ಲೈಟಲ್ಲಿ ಡ್ರೈ ಮಾಡ್ಕೊಬೋದು. ಸನ್ಲೈಟಲ್ಲಿ ಡ್ರೈ ಮಾಡೋದ್ರಿಂದ ನೀವು ಇದನ್ನು ಬಿಸಿ ಮಾಡೋಷ್ಟು ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ. ಓಕೆನಾ? ಈ ರೀತಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ, ಈ ರೀತಿ ತಗೊಬೇಕಾಗತ್ತೆ. ನೋಡಿ, ಇದು 2 ಬೇಳೆ ಆಗಬೇಕು, ಆ ರೀತಿಲಿ ನಾವು ಕಡಲೆ ಬೀಜನ ಸಿಪ್ಪೆ ತೆಗಿಬೇಕಾಗತ್ತೆ. ಜಸ್ಟ್ ನೀವು ಕೈಯಲ್ಲಿ ಈಗ ಮಾಡಿದ್ರೇ ಬಂದ್ಬಿಡುತ್ತೆ ನೋಡಿ ಆ ಸಿಪ್ಪೆ. ಇವಾಗ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಬೌಲ್ ತೊಗೊಂಡು ಬೌಲ್ಗೆ ನಾವು ಏನೇನೆಲ್ಲ ಹುರಿದಿಟ್ಟಿರೋಂತಹ ಎಳ್ಳು, ಕೊಬ್ಬರಿ ಮತ್ತು ಕಡಲೆ ಮತ್ತು ಕಡಲೆ ಬೀಜ, ಏನೇನು ಬೆಲ್ಲ ಎಲ್ಲನೂ ಕೂಡ ನಾವು ಇದನ್ನು ಹಾಕ್ಕೊಬೇಕಾಗತ್ತೆ. ನೋಡಿ, ಬೆಲ್ಲನೂ ಕೂಡ ನಾನಿಲ್ಲಿ ಟೆರೆಸ್ ಮೇಲೆ 2 ಡೇಸು ಒಣಗಿಸಿ ಇಟ್ಟಿರೋಂತಹದ್ದು. ಜಸ್ಟ್ ನೀವು ಹಾಗೇ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಮೆತ್ತಗೆ ಬಂದುಬಿಡುತ್ತೆ. ಅದನ್ನು ನೀವು ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕಾಗಲ್ಲ. ನೀವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ಬೆಲ್ಲ ಮತ್ತು ಕೊಬ್ಬರಿನ ನೀವು 1-2 ದಿನನಾದ್ರೂ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಆವಾಗ ಇದು ತುಂಬ ದಿನ ಇಟ್ಕೊಂಡು ನೀವು ತಿನ್ಬೋದು. ಅಟ್ಲೀಸ್ಟ್ ಇಲ್ಲ ಅಂದ್ರೂ 1-1.5 ತಿಂಗಳ ಕಾಲ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ನಾನು ಮಾಡಿದರೆ ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ನಾನು 1-1.5 ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡಿ ತಿಂತೀವಿ. ಚಳಿಗಾಲದಲ್ಲಿ ಇದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾವು ಇಲ್ಲಿ ಇಂಟೇಕ್ ಮಾಡ್ತಾ ಇರೋವಂತಹದ್ದು ಎಲ್ಲ ಕೂಡ ಆಯಿಲ್ ಕಂಟೆಂಟ್ ಇರುವಂತಹದ್ದು. ಕಡಲೆ ಬೀಜ ಆಗಿರಲಿ, ಎಳ್ಳಾಗಿರಲಿ, ಕೊಬ್ಬರಿ ಆಗಿರಲಿ, ಎಲ್ಲವೂ ಕೂಡ ಆಯಿಲ್ ಕಂಟೆಂಟ್ ಇರುವಂತಹದ್ದು. ಅದಕ್ಕೋಸ್ಕರ ಇದು ಚಳಿಗಾಲದಲ್ಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ಈ ಬಾರಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ನಾನು ಹೇಳಿರುವಂತಹ ಈ ಮೆಥಡಲ್ಲೇ ನೀವು ಮಾಡಿ ಎಳ್ಳು ಬೆಲ್ಲನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕೊನೆಯದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.